Watch full episodes on Jio Hotstar. ಹಿಡ್ಕೊಳ್ಳಿ ಅವ್ರನ್ನ. ಎಲ್ಲೋದ್ರು? ಅಲ್ಲೋಡಿ, ನಡೀರಿ. ಅಯ್ಯಪ್ಪ, ಆಟೋಡಾನೋ ನಮ್ಗಿಂದನೇ ಬರ್ತಾ ಇದೆ. ಓಹೋ, ನೋ ರೆಡ್, ನೋ ರೆಡ್. Come on. ಅಯ್ಯೋ ನನ್ ಗೆಳೆಯರ ಇಲ್ಲೋಡೆ ಜ್ಞಾಪಕ ಬಂತು. ಶಾರ್ ಕೇಳಿತಲ್ಲ ಡಾಕ್ಟರ್ ನಾನು ಎಲೆಕ್ಟ್ರಿಕ್ ಫಿಶ್ ತಿನ್ನಿದ್ದ ಅಂತ, ಅದಕ್ಕೆ ಅವನು ಅಷ್ಟು ದೊಡ್ಡದಾಗ್ಬಿಟ್ಟಿದ್ದಾನೆ ನೋಡಯ್ಯ. ಅದು ನೋಡ್ರಯ್ಯ ಎಲೆಕ್ಟ್ರಿಕ್ ಫಿಶ್ಗಳು. ಡಾಕ್ಟರ್ ಎಲೆಕ್ಟ್ರಿಕ್ ಫಿಶ್ ಗಳನ್ನ ಹಿಡ್ಕೊಂಡ್ಬಿಡ್ತೀನಿ, ಆಗ ನನ್ಗೂ ಕರೆಂಟ್ ಹೊಡೆಯುತ್ತೆ. ಇನ್ನೇನಾದ್ರೂ ಐಡಿಯಾ ಕೊಡೋಣ? ಮೊಟ್ಟು ಬೇರೆ ದಾರಿ ಇಲ್ಲ ಕಣೋ, ಯೋಚನೆ ಮಾಡು. ನಾವ್ ಇಲ್ಲಿಂದ ಬಚಾವಾಗಿ ಹೋಗ್ಬಿಟ್ಟು ಗರ್ಮ ಗರಂ ಸಮೋಸ ತಿನ್ಬಿಡೋಣ ಕಣ. ಗರ್ಮ ಗರಂ ಸಮೋಸನ. ಜೈ ಹೋ. ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ. ಥ್ಯಾಂಕ್ ಯು ಮೋಟು ಪತ್ಲು, ನಾನು ಸರಿ ಹೋಗಿದ್ದಕ್ಕೆ. ಇಲ್ಲಿಂದ ನಾವು ಹೋಗೋದಿಕ್ಕೆ ಏನಾದ್ರೂ ಗೇಮ್ ಆಡ್ಬೇಕು ಕಣ. ಗೇಮ್ ನಾವು ಅಲ್ಲೇ ಬಿಟ್ಟು ಬಂದ್ವಿ ಕಣೋ. ಆ ಮ್ಯಾಜಿಕಲ್ ಲೇಡಿನೇ ನಮಗೆ ಆ ಗೇಮ್ ತಂದು ಕೊಡ್ಬೇಕೀಗ. ಮ್ಯಾಜಿಕಲ್ ಲೇಡಿ ಎಲ್ಲಿದ್ಯಾ? ಆ ಗೇಮ್ ತಂದ್ಕೊಡು, ನಮ್ಮನ್ನ ಬಚಾವ್ ಮಾಡು ಪ್ಲೀಸ್. ಓ, ನೀವು ನನ್ನ ಜ್ಞಾಪಿಸ್ಕೊಂಡ್ರಾ? ಮತ್ತೆ ನಮಸ್ಕಾರ ಸ್ನೇಹಿತರೆ, ನೀವು ಮತ್ತೆ ಆಟ ಆಡೋದಕ್ಕೆ ಇಚ್ಛಿಸ್ತೀರಾ? ಅಮ್ಮ ತಾಯಿ, ನೀ ಗೇಮ್ ಆಡ್ತೀನಿ ಅನ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಕಿಸ್ಬಿಟ್ಟಿದೆ. ಈ ಗೇಮ್ ಆಡ್ತಿರಲ್ಲ ಅಂತ ಬೇರೆ ಕೇಳ್ತಾ ಇದೀಯಾ? ಆಡಬೇಕು, ಅದಕ್ಕೆ ತಾನೇ ನಿಂಗೆ ಕರೆದಿದ್ದು. ನನಗೆ ಈ ಮನುಷ್ಯ ಇಷ್ಟ ಇಲ್ಲ. ಇವನು ತುಂಬಾ ಕಠಿಣವಾಗಿ ವರ್ತಿಸ್ತಾನೆ. ಬರ, ಕಷ್ಟಪಟ್ಟವನ್ನ ಕರ್ಕೊಂಡ್ರೆ ನೀನು ದೌಲತ್ ಮಾತಾಡ್ತೀನಾ? ಏನಯ್ಯ ರಾಮ, ನಿನಗೆ ಬಾಯಿ ಮುಚ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಮ್ಮಮ್ಮ ಸಾರಿ, ನಾನು ಈಗಲೇ ಒಳ್ಳ ಕರಿತೀನಿ. ಮ್ಯಾಜಿಕಲ್ ಲೇಡಿ, ಮ್ಯಾಜಿಕಲ್ ಲೇಡಿ, ಪ್ಲೀಸ್ ಬಾರಮ್ಮ ತಾಯಿ. ಇಲ್ಲ ಇಲ್ಲ, ನಾನ್ ಬರೋದಿಲ್ಲ. ಮೊದಲು ನೀನು ಸಾರಿ ಹೇಳು, ಆಮೇಲೆ ಬರ್ತೀನಿ. ನಾನೀಗ ಒಂದು ಪಾರ್ಟಿಗೆ ಹೋಗ್ಬೇಕಾಗಿದೆ, ಸಮಯ ಆಗ್ತಿದೆ. ಹೇಳ್ತೀನಿ ಹೇಳ್ತೀನಿ, ಸಾರಿ ಸಾರಿ ಸಾರಿ. ಸರಿ, ಹಾಗಾದ್ರೆ ಮೇಡಮ್ ಅವರೇ, ಸಂತೋಷ ಪಡ್ಬೇಡಿ. ನಾನು ಸಾರಿನ ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ನಿಮಗಲ್ಲ. ಓ, ನಿಜವಾಗ್ಲೂ? ಹಾಗಾದ್ರೆ ಬರ್ತೀನಿ. ಅಯ್ಯಮ್ಮ, ಮತ್ತೆ ಎಡವಟ್ಟಾಗೋಗ್ಬಿಡ್ತು ನನ್ನಿಂದ.
ಇದು ಬಹಳ ಚಿಕ್ಕ ಶೆಲ್ಲು. ನಾನು ಡೈರೆಕ್ಟ್ ಆಗಿ ಸಾರಿ ಕೇಳ್ತೀನಿ, ನಿಮಗ್ ಮಾತ್ರ ಕೇಳ್ತೀನಿ, ಅವಳಿಗೆ ಮಾತ್ರ ಕೇಳಲ್ಲ. ಬರ್ರಪ್ಪ. ತಗೊಳ್ಳಿ, ಆಟ ಶುರು ಮಾಡಿ. ಆಯ್. ಓ, ಅದ್ಭುತ. ವ್ಯಾಲಿ ಆಫ್ ಫ್ಲವರ್ಸ್. ನಿಮ್ಮಲ್ಲಿ ಯಾರಿಗಾದ್ರೂ ಹೂವು ಅಂದ್ರೆ ಇಷ್ಟನಾ? ಅಯ್ಯಮ್ಮ, ಹೂವು ಯಾರಿಗೆ ತಾನೇ ಇಷ್ಟ ಇರಲ್ಲ. ನನಗೆ ಹೂ ಮೇಲೆ ಎಷ್ಟಾಸೆ ಅಂತ ಹೇಳಿದ್ರೆ, ನಮ್ಮನೆ ಅಕ್ಕಪಕ್ಕದಲ್ಲೆಲ್ಲ ತೋಟ ಇದ್ದಿದ್ರೆ ಬರೀ ನಾನು ಹೂವನ್ನೇ ಬೆಳೆಸ್ತಾ ಇದ್ದೆ. ಹಾಗಾದ್ರೆ ಒಳ್ಳೇದೇ ಆಯ್ತು. ನಿಮ್ಮೆಲ್ಲರಿಗೂ ವ್ಯಾಲಿ ಆಫ್ ಫ್ಲವರ್ಸ್ಗೆ ಸ್ವಾಗತ. ಬೇಡ, ನಮ್ಗೆ ವ್ಯಾಲಿ ಆಫ್ ಫ್ಲವರ್ ಬೇಡ. ನಾವು ಮಾಡರ್ನ್ ಸಿಟಿಗೆ ಹೋಗ್ಬೇಕು, ಮಾಡರ್ನ್ ಸಿಟಿಗೆ. ಅಯ್ಯ. ಅಯ್ಯೋ. ಟೈಮ್ ಪ್ಲೀಸ್. ನಾವಿಲ್ಲಿಂದ ಹೋಗೋದಕ್ಕೆ ಮುಂಚೆ ನೆನಪಿಸ್ಕೊಳ್ಳಿ, ನಮ್ಮನೇಲಿ ಯಾರು ಕರ್ಸಿದ್ದು ಅಂತ. ಯಾರಪ್ಪ ಕರ್ಸಿದ್ದು? ನಮ್ಗೇನಾದ್ರು ತೋಟ ಇದ್ದಿದ್ರೆ ತೋಟ ತುಂಬಾ ಹೂವು ಹಾಕೊಂಡಿರ್ತಿದ್ದೆ ಅಂತ. ಗಸೀಟ. ಯಾವಾಗ ಬರ್ತಾನೆ? ಹೊಡಿಬೇಡಿ. ನೀವ್ಯಾರು? ಹಲೋ, ಮೈ ನೇಮ್ ಇಸ್ ಇನ್ನೋಸೆನ್ಷಿಯಾ. ಎಲ್ರು ಹೇಳ್ತಾರೆ ನಾನು ಇನ್ನೋಸೆಂಟ್ ಅಂತ. ಅನ್ಸುತ್ತೆ ಅಲ್ವಾ? ಹೇಳಿ ಹೇಳಿ. ಆಹಾ, ನೀನ್ ನೋಡೋದಕ್ಕೆ ಬಹಳ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದೀಯಾ, ಆದ್ರೆ ನೀನು ಬೇರೆ ತರನೇ ಯಾಕಿದೆಯಾ? ಫ್ಲವರ್ ವರ್ಲ್ಡ್ ಅಲ್ಲಿ ಎಲ್ರು ಹೀಗೆ ಇರ್ತಾರೆ, ಬೇರೆ ತರನೇ. ಆದ್ರೆ ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಅನ್ಸುತ್ತೆ ದಾರಿ ತಪ್ಪಿಲ್ ಬಂದಿದ್ದೀರಾ ಅಂತ. ಈಗ ನಿಮ್ಮೆಲ್ರಿಗೂ ನಮ್ ರಾಜ ಸಹಾಯ ಮಾಡ್ತಾನೆ ಅಷ್ಟೇ. ಬನ್ನಿ ನನ್ ಜೊತೆ, ಅವರು ನಿಮ್ಗೆ ಸಹಾಯ ಮಾಡ್ತಾರೆ, ಮತ್ತೆ ನೀವು ನಮಗ್ ಸಹಾಯ ಮಾಡಿ. ನಿನಗೆ ನಮ್ಮಿಂದ ಯಾವ ತರ ಸಹಾಯ ಬೇಕು? ನಾನೀಗ ಹೇಗೆ ಕಾಣ್ತಿದ್ದೀನೋ ಮುಂಚೆ ಹಾಗಿರ್ಲಿಲ್ಲ. ನಮ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಜನ ಇಲ್ಲಿಗೆ ಬಂದು ನಾವೆಲ್ಲ ಸರಿ ಹೋಗೋದಕ್ಕೆ ಅವರೇ ನಮಗ್ ಸಹಾಯ ಮಾಡ್ತಾರೆ ಅಂತ. ನಾವು ಖಂಡಿತ ನಿನಗೆ ಸಹಾಯ ಮಾಡೇ ಮಾಡ್ತೀವಿ. ಜಗತ್ನಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಬದುಕಿದ್ರು ಏನು ಪ್ರಯೋಜನ ಅಂತ. ನಡಿ. ಅಯ್ಯಬ್ಬ, ನೀನೇನೋ ಇನ್ನೋಸೆಂಟು, ಆದ್ರೆ ಇವರೆಲ್ಲ ಯಾರು? ಅದು ಕ್ಯಾಟೋ ಹೈನಾ. ನೀವ್ ಅದ್ರ ಕಡೆ ಗಮನ ಕೊಡ್ಬೇಡಿ, ಸುಮ್ನೆ ನನ್ ಜೊತೆ ಬರ್ತಾ ಇರಿ. ಇವ್ರು ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ, ಯಾರಾದ್ರೂ ಬೇಟೆ ಆಡಿದ್ರೆ ಆ ಬೇಟೆನ ಕಿತ್ಕೊಂಡು ಹೋಗೋದಕ್ಕೆ ಅಂತ. ಅಷ್ಟೇನೆ, ಏನು ಮಾಡಲ್ಲ. ಡೋಂಟ್ ವರಿ, ನಿಮ್ಮನ್ನ ಇಲ್ಲಿ ಯಾರು ಖಂಡಿತವಾಗ್ಲೂ ಬೇಟೆ ಆಡೋದಿಲ್ಲ. ನಾನ್ ನಿಮ್ ಜೊತೆ ಇದ್ದೀನಲ್ಲ. ನಾನೀಗ್ಲೇ ಅವುಗಳನ್ನ ಓಡಿಸ್ತೀನಿ. ಓಡಿ ಇಲ್ಲಿಂದ. ಹಾ, ಬನ್ನಿ.
ನಂದು 20 ವರ್ಷದ ಅನುಭವದಲ್ಲಿ ಈ ತರ ಫೀಲಿಂಗ್ ಆಗಿರೋ ಹಾಡ್ನ ನಾನು ಯಾವತ್ತೂ ಕೇಳೇ ಇಲ್ಲ. ನನಗೋಳು ಬರ್ತಾ ಇದೆ ಕಣ ರಾಮ. ಅಯ್ಯಮ್ಮ, ಅವಳ ಧ್ವನಿಯಲ್ಲಿ ಎಷ್ಟೊಂದು ನೋವು ಕಾಡ್ತಾ ಇದೆ. ಅಂಬರೇ ಮಟ್ಟು ಡಾಕ್ಟರ್ ಅವ್ರ ಕೆಲಸ ಮುಗಿಸ್ಬಿಟ್ಟು ಹೊರಟೋಗ್ಬಿಟ್ರು. ನಾವು ಇಲ್ಲಿಂದ ಕಳಿಸ್ಕೊಳ್ಳೋಕೆ ಏನಾದರೂ ಪ್ಲಾನ್ ಮಾಡಲೇಬೇಕು. ಸಿಟ್ಟರಮ್ಮ, ಮ್ಯಾಜಿಕಲ್ ಲೇಡಿನ ಕರಿ ಬೇಗ. ಓಕೆ ಅಮ್ಮ, ನಾನು ಅವಳ ಕರೆಯಲ್ಲ. ಅರೆ ಗಸಿಟರ. ಓಕೆ 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 ಬತ್ಲು ಕರಿತೀನಪ್ಪ, ಸುಮ್ಮನೆ ಮ್ಯಾಜಿಕಲ್ ಲೇಡಿ ನೀನು ಬೇಗಲ್ಲಿ ಬಂದ್ಬಿಡ್ತೀಯಾ ಪ್ಲೀಸ್. ಮ್ಯಾಜಿಕಲ್ ಲೇಡಿ ಬಾ ಬೇಗ. ನೀವು ನನ್ನ ಜ್ಞಾಪಿಸ್ಕೊಂಡ್ರಾ? ನಂಗೆ ಆಶ್ಚರ್ಯ ಆಯ್ತು. ಯಾರು ಕ್ಷಮಿಸು ಅಂತ ಕೇಳ್ತಿರ್ಲಿಲ್ವೋ ಅವರು ದಯವಿಟ್ಟು ಅಂತ ಬೇಡ್ಕೋತಾ ಇದ್ದಾರೆ. ಈಗ ಹೇಳಿ, ಮುಂದಿನ ಆಟ ಆಡ್ಬೇಕು ಬೇಡ್ವೋ? ಪ್ಲೀಸ್ 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 ಬೇಗ ಗೇಮ್ನ ಓಪನ್ ಮಾಡು ಪ್ಲೀಸ್. ನಾನು 20 ವರ್ಷದ ಅನುಭವದಲ್ಲಿ ಯಾರತನೂ ಇಷ್ಟೊಂದು ಬೇಡ್ಕೊಂಡಿರ್ಲಿಲ್ಲ. ಆದ್ರೆ ಈ ಮೇಡಮ್ ಹತ್ರ ಬೇಡ್ಕೋತಾ ಇದ್ದೀನಿ. ಓನಮ್ಮ, ನಿಜವಾಗ್ಲು ಏನು? ನನಗೆ ಈ ಮನುಷ್ಯ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಒಂದೊಂದ್ಸಲಿ ಒಂದೊಂದ್ ಹೇಳ್ತಾನೆ. ನಾನ್ ಹೋಗ್ತೀನಿ. ಕಾಪಾಡಿ. ಸಾರಿ ಸಾರಿ ಮೇಡಮ್ ಅವ್ರೆ, ನಿಮಗೂ ಸಾರಿ. ಬೇಗ ಬರ್ತೀರಾ ಪ್ಲೀಸ್? ನೆಕ್ಸ್ಟ್. ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಮಳೆ ಬಂತು. ಡಾಕ್ಟರ್ ನೀನು ಸಾಧಿಸ್ಬಿಟ್ಟೆ. ಮಳೆ ಬಂತು. ಎಲ್ಲ ಬದಲಾಗಿರೋ ತರ ಅನ್ನಿಸ್ತಾ ಇದೆಯಲ್ಲ, ಏನಾಯ್ತು ಈಗ? ಈ ಥರ ಆಗುತ್ತೆ ಅನ್ನೋ ನಂಬಿಕೆನೇ ನಾವು ಯಾವತ್ತೋ ಬಿಟ್ಬಿಟ್ಟಿದ್ವಿ. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ನೋಡು, ಇವತ್ತು ಮೋಡ ಎಷ್ಟೊಂದು ಕೌದು ಬಿಟ್ಟಿದೆ. ಯಾವುದಕ್ಕೋಸ್ಕರ ನೀವೆಲ್ಲ ಜಗಳ ಆಡ್ತಿದ್ರು ಅದೇ ಈಗ ಸರಿ ಹೋಗ್ತಾ ಇದೆ. ಈ ಮನುಷ್ಯರು ನಮ್ಮ ಜೀವನನ ಮತ್ತೆ ಸಂತೋಷದಿಂದ ವಾಪಸ್ ತರಿಸ್ಬಿಟ್ರು. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ನಮ್ಮನ್ನ ಕಾಪಾಡ್ಬಿಟ್ರಿ. ಥ್ಯಾಂಕ್ ಯು ಮೋಟು ಪಟ್ಲು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಪಟ್ಲು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಪಟ್ಲು, ಥ್ಯಾಂಕ್ ಯು. ಇನ್ನೋಸೆನ್ಸಿಯಾ, ನಿಮ್ಮನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಬಾಯ್ ಬಾಯ್. ನನಗೂ ಬಾಯ್ ಬಾಯ್. ಬಾಯ್. ಮತ್ತೆ ಸಿಗೋಣ. ಆಟ ಮುಂದುವರ್ಸೋದಕ್ಕೂ ಮುಂಚೆ ನಾನೊಂದು ವಿಷಯ ತಿಳ್ಕೊಬೇಕು. ನಿಮ್ಮಲ್ಲಿ ಯಾರಿಗೆ ಏಲಿಯನ್ ಅಂದ್ರೆ ಇಷ್ಟ? ನನಗೆ ಏಲೇನಂದ್ರೆ ಬಹಳ ಇಷ್ಟ. ನಾನು ಅದ್ರ ಬಗ್ಗೆ ಚೆನ್ನಾಗಿ ಓದಿದ್ದೀನಿ. ಬಹಳ ಖುಷಿ ಆಯ್ತು. ಹಾಗಾದ್ರೆ ಈಗ ನೀವು ರೆಡಿಯಾಗಿ. ಟೈಮ್ ಪ್ಲೀಸ್ ಮೇಡಮ್. ಹಾ, ಸಾರಿ ಸಾರಿ, ನನ್ನ ಮಾತಂತೆ ನಾನು ನಡ್ಕೊಂಡೇ ಇಲ್ಲ. ರಂ ಪಂ ಪಂ ಪಂ. ಅಯ್ಯಪ್ಪ,
ಅಯ್ಯಮ್ಮ, ಯಾರು ನನಗೆ ಹೊಡೆದ್ರು? ನನ್ನ ಹೆಸರು ಚಿಂಗಮ್ಮ, ಇನ್ಸ್ಪೆಕ್ಟರ್ ಚಿಂಗಮ್ಮ. ಅಪ್ಪರೇ, ಮತ್ತೆ ಹೊಡೆದ್ರು. ಅಯ್ಯೋ, ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ಗಳನ್ನ ಏನಯ್ಯ ಒದೆ ತಿನ್ನೋದಿದು? ಅಯ್ಯೋ ಅಮ್ಮ ಅಮ್ಮ ನನ್ನ ಕನ್ನಡಕ ಎಲ್ಲಿ ಬಿದ್ದಾಯ್ತು ಕನ್ನಡಕ? ಎಲ್ಲ ಕನ್ನಡಕ ಇಲ್ಲೇ ಇದೆ ಕನ್ನಡಕ ಸಿಕ್ಬಿಡ್ತು. ಅಯ್ಯಮ್ಮ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜಾಲ ಇಂಪಾಸಿಬಲ್. ಚಿಂಗಂ ಸರ್, ನೀವು ಅನ್ಕೊಂಡಾಗೆ ಇದು ಪುರ್ಪುರಿ ನಗರ ಅಲ್ಲ ಸರ್. ದಯವಿಟ್ಟು ಇದಕ್ಕೆ ಏನಾದರೂ ಮಾಡಲೇಬೇಕು ಸರ್. ಅಯ್ಯೋ, ನನ್ನ ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ನೋಡ್ರಯ್ಯ, ಕಣ್ರಯ್ಯ. ನೀವು ಮನುಷ್ಯರಿದ್ದೀರಿ, ನಮ್ಮ ಪ್ಲಾನೆಟ್ಗೆ ಹೇಗ್ ಬಂದ್ರಿ? ಅದೊಂದು ದೊಡ್ಡ ಕತೆ. ಏನೇನ್ ಬ್ರದರ್, ನಾವ್ ಹೆಂಗೋ ಆಟ ಆಡ್ಕೊಂಡು ಇಲ್ಲಿಗೆ ಬಂದು ತಲುಪಿಟ್ವಿ. ನಾನು ಮೋಟು, ನನ್ನ ದಿಗ್ಗಜ ದೋಸ್ತು ಪತ್ಲು, ಮತ್ತೆ ಇವ್ರು ಚಿಕ್ಕಂ ಸರು, ಇವ್ರು ಸೀತಾರಾಮ್ ಅಂತ, ಮತ್ತೆ ಇವರು ಡಾಕ್ಟರ್ ಛಟ್ಕ ಅಂತ. ಆದ್ರೆ ತಾವೆಲ್ಲ ಯಾರು? ನಾನು ರಾಜ ಏಲಿಯಾನ್ ಇದ್ದೀನಿ. ಇವರೆಲ್ಲ ನನ್ನ ಪ್ರಜೆಗಳು. ನಾವು ಟೀನಿಯನ್ಸ್ ಇದೀವಿ. ಆದ್ರೆ ತಾವೆಲ್ಲರೂ ಕುಳ್ಳಗಿದ್ರು ಕ್ಯೂಟ್ ಆಗಿದ್ದೀರಾ. ನಮ್ಮನ್ನೇ ನೀನು ತಮಾಷೆ ಮಾಡ್ತಾ ಇದೀಯಾ? ಟೀನಿಯನ್ಸ್ ಇರ್ಬೋದು, ನಮ್ಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ಕೇಳಿ, ನಿಮ್ ಜನಗಳು ನಮ್ಗೆ ಬಹಳ ತೊಂದರೆ ಕೊಟ್ಬಿಟ್ರು. ಅರೆ ಅಳಬೇಡ. ನಾನು ನಮ್ಮ ಜನಗಳ ಪರವಾಗಿ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಆದ್ರೆ ನಿಜವಾದ ಜಗಳ ತುಂಬಾ ಕಠಿಣವಾಗಿರುತ್ತೆ. ಇದನ್ನೆಲ್ಲ ನಮ್ಮ ಈ 5 ಜನ ಟೀನಿಯನ್ಸೇ ನೋಡ್ಕೋಬೇಕಾಗುತ್ತೆ. ಅವರು ಅವ್ರ ತಪ್ಪನ್ನು ಒಪ್ಕೊಂಡ್ರೆ ಅವರೇ ಮುಂದೆ ಬರ್ತಾರೆ. ಎಲ್ಲೇ ಬನ್ನಿ ಮುಂದೆ. ಸಾರಿ, ನಾವು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ವಿ. ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಇಲ್ಲಿ ಡ್ರ್ಯಾಗೋನ್ ಅಂದ್ರೆ ಯಾರು? ಡ್ರ್ಯಾಗೋನಾ ಒಂದು ದೊಡ್ಡ ಏಲಿಯನ್ ಪ್ರಾಣಿ. ಇರಿ, ನಿಮಗೆ ತೋರಿಸ್ತೀನಿ. ಅದು ಪ್ರತಿ ತಿಂಗಳು ನಮ್ಮಲ್ಲಿ 5 ಜನನ ಅದ್ರ ಜೊತೆ ಕರ್ಕೊಂಡೋಗ್ಬಿಡುತ್ತೆ. ನಾಳೆ ತಿಂಗಳ ಮೊದಲನೇ ದಿನ. ಯಾರು ನಾಳೆ 5 ಜನ ಹೋಗ್ತಾರೋ ಅವ್ರಿಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತೀವಿ ಎಂಜಾಯ್ ಮಾಡೋಕ್ಕೆ.
ಅದಕ್ಕೆ 5 ಜನ ನಿಮ್ಗೆ ಸ್ವಲ್ಪ ತೊಂದರೆ ಕೊಟ್ಟಿರ್ಬೋದು ಅನ್ಸುತ್ತೆ. ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ. ನಾವು ನಿಮ್ಗೆ ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋಕೆ ಬಿಡೋದಿಲ್ಲ ಖಂಡಿತವಾಗ್ಲೂ. ಹಾಗೆ ನೋಡಕ್ಕೋದ್ರೆ ನಿಮ್ದು ಯಾರ್ದು ಏನೂ ತಪ್ಪೇ ಇಲ್ಲ ಅನ್ಸುತ್ತೆ. ನೋಡಿದ್ರೆ ನೀವು ಇಷ್ಟೊಂದು ಜನಗಳಿದ್ದೀರಲ್ಲ, ನೀವೆಲ್ಲರೂ ಡ್ರ್ಯಾಗನ್ ಜೊತೆ ಯಾಕೆ ಫೈಟ್ ಮಾಡೋದೇ ಇಲ್ಲ? ಸೋಲ್ತೀವಿ ಅಂತ ಹೆದರಿಕೆಯಿಂದ ಫೈಟ್ ಮಾಡ್ತಾನೆ ಇಲ್ಲ. ಅದು ನಿಮ್ದು ಇನ್ನೂ ತಪ್ಪು ಅನ್ಸುತ್ತೆ. ಹಾ, ಫೈಟ್. ನಾವು ಹೋರಾಡಿ ಅವ್ರನ್ನ ಸೋಲಿಸ್ಲೇಬೇಕು. ನಾವು ಇವತ್ತವರೆಗೂ ಯಾರ ಜೊತೆನೂ ಯಾವುದೇ ರೀತಿ ಫೈಟ್ ಕೂಡ ಮಾಡಿಲ್ಲ. ತೊಂದರೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಬಚ್ಚಿಟ್ಕೊಂಡ್ಬಿಡ್ತೀವಿ. ನಾವು ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಎಲ್ಲಿವರೆಗೂ ಹಿಂಗೆ ಸೈಲೆಂಟ್ ಆಗಿರ್ತೀರಾ? ಎಲ್ಲಿವರೆಗೂ ಇರ್ತೀರ ಹೇಳಿ? ನಮ್ಮ ಬ್ಲಡ್ ಅಲ್ಲೇ ಆನೆಗಳ ತರ, ದೊಡ್ಡ ದೊಡ್ಡ ಪ್ರಾಣಿಗಳ ತರ ಶಕ್ತಿ ಇದೆ. ಆನೆ ಏನಂಗಂದ್ರೆ? ನಾವು ಬುದ್ಧಿವಂತಿಕೆ ಕೆಲಸ ಮಾಡಿದ್ರೆ ಆನೆಯನ್ನು ಸೋಲಿಸ್ಬೋದು ಕಣ್ರಪ್ಪ. ಹೌದಾ? Watch India's largest kids library only on Jio Hotstar. Download the app now.